ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾವು ಕೊಲ್ಲತ್ತೂರು ಮೀನಿನ ಗ್ರೇವಿ ಮಾಡೋಣ ಬನ್ನಿ. ಮೊದಲಿಗೆ ಮೀನನ್ನು ಕ್ಲೀನ್ ಮಾಡಿ ಅದಕ್ಕೆ ಒಂದು ನಿಂಬೆಹಣ್ಣಿನ ರಸವನ್ನು ಹಿಂಡಿ ಅದಕ್ಕೆ ಅರಶಿನ ಹಾಗೂ ಉಪ್ಪನ್ನು ಹಾಕಿ ಮ್ಯಾರಿನೇಟ್ ಮಾಡಿಡಬೇಕು. ಇವಾಗ ಗ್ರೇವಿಗೆ 4-5 ಮೆಣಸು, 4-5 ಓಟೆ ಹುಳಿ, 3 ಚಮಚ ಕೊತ್ತಂಬರಿ, 1 ಚಮಚ ಜೀರಿಗೆ, 1 ಚಮಚ ಸಾಸಿವೆ, ಚಿಟಿಕೆ ಓಂಕಾಳು, 10-15 ಮೆಂತೆ, 10-15 ಕಾಳು ಮೆಣಸು, 4-5 ಅರಶಿನದ ತುಂಡುಗಳು, 4-5 ಬೆಳ್ಳುಳ್ಳಿ ಹೆಸಳುಗಳು, ಹಾಗೆಯೇ 1 ಕಪ್ ತೆಂಗಿನಕಾಯಿ ತುರಿ, ಅರ್ಧ ಈರುಳ್ಳಿ. ಇವಾಗ ಎಣ್ಣೆಗೆ ಅರ್ಧ ಈರುಳ್ಳಿ, 1 ಮೆಣಸು, ಅರ್ಧ ಇಂಚು ಶುಂಠಿ, 1 ಟೊಮೆಟೊ ಹಾಗೂ 1 ಗಡ್ಡೆ ಬೇವಿನ ಸೊಪ್ಪು. ಇವಾಗ ಒಂದು ಪ್ಯಾನನ್ನು ಗ್ಯಾಸಲ್ಲಿಟ್ಟು ಅದಕ್ಕೆ 1 ಚಮಚ ಎಣ್ಣೆ ಹಾಕಿ ತೆಗೆದುಕೊಂಡಿಟ್ಟಿರುವ ಮಸಾಲದಲ್ಲಿ 4-5 ಮೆಣಸನ್ನು ಫಸ್ಟ್ ಹುರಿದು ಅದಕ್ಕೆ ಎಲ್ಲ ಮಸಾಲೆಗಳನ್ನು ಹಾಕಿ ಘಮ ಬರುವ ತನಕ ಚೆನ್ನಾಗಿ ಹುರಿದುಕೊಳ್ಳಬೇಕು. ನಂತರ ಇದೇ ಪ್ಯಾನಿಗೆ ಮೊದಲೇ ನಾವು ರೆಡಿ ಮಾಡಿ ಇಟ್ಟಿರುವ ತೆಂಗಿನಕಾಯಿ ಹಾಗೂ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಬಾಡುವ ತನಕ ಫ್ರೈ ಮಾಡಿಕೊಳ್ಳೋಣ. ಬೊಲಂಜರ್ ಮೀನು ಗಾತ್ರದಲ್ಲಿ ಸಣ್ಣದಾದರೂ ಇದರಲ್ಲಿ ಅನೇಕ ಪೋಷಕಾಂಶಗಳಿದ್ದಾವೆ. ಒಮೆಗಾ 3, ಕ್ಯಾಲ್ಶಿಯಂ, ವಿಟಮಿನ್ ಡಿ ಹಾಗೂ ಇನ್ನಿತರ ಪೋಷಕಾಂಶಗಳು ಹೊಂದಿದ್ದು ಇದು ದೇಹಕ್ಕೆ, ಮೂಳೆಗಳಿಗೆ, ಹೃದಯಕ್ಕೆ ಹಾಗೂ ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸಲು ಇದು ತುಂಬ ಉಪಯೋಗಕಾರಿ. ಇವಾಗ ತಣ್ಣದಿರುವ ಮಸಾಲವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ನೈಸಾಗಿ ರುಬ್ಕೊಂಡು ಬರೋಣ. ನೈಸ್ ಆಗಿದೆ. ಇವಾಗ ಒಂದು ಒಲೆಯಲ್ಲಿ ಪಾತ್ರೆ ಇಟ್ಟು ಅದಕ್ಕೆ 3-4 ಚಮಚ ಎಣ್ಣೆ ಹಾಕಿ ಅದಕ್ಕೆ ಕಟ್ ಮಾಡಿಕೊಂಡಿರುವ ಈರುಳ್ಳಿಯನ್ನು ಹಾಕಿ ನಂತರ ಒಂದು ಕಡ್ಡಿ ಬೇವಿನ ಸೊಪ್ಪು, ಅರ್ಧ ತುಂಡು ಶುಂಠಿ, 1 ಮೆಣಸು ಹಾಗೂ 1 ಟೊಮೆಟೊವನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಮೃದು ಆಗುವ ತನಕ ಫ್ರೈ ಮಾಡಿಕೊಳ್ಳೋಣ. ಇವಾಗ ಇದಕ್ಕೆ ರುಬ್ಬಿಕೊಂಡಿರುವ ಮಸಾಲವನ್ನು ಹಾಕಿ 2 ನಿಮಿಷ ಮಸಾಲವನ್ನು ಫ್ರೈ ಮಾಡಿ ಆದ ನಂತರ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ನಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಆ ಕನ್ಸಿಸ್ಟೆನ್ಸಿಗೆ ನಾವು ಗ್ರೇವಿಯನ್ನು ರೆಡಿ ಮಾಡುವ. ಇವಾಗ ಗ್ರೇವಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 2-3 ಕುದಿ ಬರುವ ತನಕ ಕುದಿಸಿಕೊಂಡು ಆನಂತರ ಮೀನನ್ನು ಕುದ್ದಿರುವ ಗ್ರೇವಿಗೆ ಹಾಕಿ ಮೀನನ್ನು ಮಿಕ್ಸ್ ಮಾಡಿಕೊಂಡು ಮೀನು 1 ನಿಮಿಷ ಕುದಿ ಬಂದರೆ ಸಾಕು. ಇವಾಗ ಬೊಲಂಜರ್ ಮೀನಿದು ಗ್ರೇವಿ ರೆಡಿಯಾಗಿದೆ. ಬಿಸಿ ಬಿಸಿ ಬಾಯ್ಲ್ಡ್ ರೈಸ್ ಜೊತೆ ಊಟ ಮಾಡಲು ರೆಡಿಯಾಗಿದೆ. ಪ್ಲೀಸ್ ನಮ್ಮ ಚಾನಲನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.